4 ಕುಂಟೆ ಜಾಗ ಇದೆ. ನಾವು ಒಳಗಡೆ ಕೂಡ ಹಾಕ್ಬಿಟ್ಟು ಅದು ಫೀಡ್ ಹಾಕ್ಬಿಟ್ಟು ಬೆಳೆಸಿದ್ರೆ ಅದೇನು ಅಷ್ಟು ಇದಿರಲ್ಲ ಸರ್. ನಾಟಿ ಕೋಳಿ ಅಂತ ಅನ್ಸಲ್ಲ ಅದು. ಈ ಶೆಡ್ನ ಹೆಂಗೆ ಇದು ಮಾಡಿದ್ವಿ ಅಂದರೆ ಗಂಗಾಧರ್ ಕೋಳಿ ಫಾರ್ಮ್ಸ್ ಅಂತ ನಾವು ವಿಸಿಟ್ ಮಾಡಿದ್ವಲ್ಲ, ಅವ್ರ ಸಜೆಷನ್ ತೊಗೊಂಡೇ ಮಾಡಿದ್ದು. ನೋಡಿ, ನಾವು ಯೂಸ್ ಮಾಡಿರೋ ಶೀಟ್ ಬಂದು ಸೋಲಾರ್ ಶೀಟ್ ಅಂತ. ಇದು ತುಂಬ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ. ಅಂದರೆ ಡ್ಯೂರಬಿಲಿಟಿ ಚೆನ್ನಾಗಿ 10 years ಗ್ಯಾರಂಟಿ ಕೊಡ್ತಾರೆ ಇದಕ್ಕೆ. ಈಟು ಒಳಗಡೆ ನಮಗೆ ಈ ಗಬೆ ಹೊಡೆಯಲ್ಲ. ಯೂಸ್ ಮಾಡೋದು ಉತ್ತಮ, ಯಾಕೆಂದರೆ ಕಮ್ಮಿ ಖರ್ಚಲ್ಲಾಗುತ್ತೆ ನಮಗೆ. ಗಾಳಿ ಬೆಳಕು ಚೆನ್ನಾಗಿರಬೇಕು. ಶೆಡ್ಗೆ ಎಷ್ಟು ಕಡಿಮೆ ಬಂಡವಾಳ ಹಾಕ್ಬೇಕು ಅಷ್ಟು ಕಮ್ಮಿ ಬಂಡವಾಳ ಹಾಕೊಂಡು ಮಿಕ್ಕಿದ್ರೆ ಮರಿಗೆ ಬಂಡವಾಳ ಹಾಕೊಂಡು ಅದನ್ನ ಮೇಂಟೆನೆನ್ಸ್ ಮಾಡಿಕೊಂಡು ಥರ PVC ಪೈಪ್ನ ಯೂಸ್ ಮಾಡಿಕೊಂಡು ಇದನ್ನೇ ಗೇಟ್ ಥರ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಅವಾಗ ನೀರು ಹಾಯಿಸ್ತೀವಿ, ಅದು ಹುಲ್ಲು ಚಿಗುರುತ್ತಲ್ಲ, ಹಳೆ ಪದ್ಧತಿ ಏನು ಯೂಸ್ ಮಾಡ್ತೀವಿ ಅದೇ ಪದ್ಧತಿಲಿ ಇದನ್ನು ಸಾಕೊಂಡು ಮಾಡ್ತಿದ್ದೀವಿ ಸರ್. ಸುತ್ತಮುತ್ತ ಊರವರೆಲ್ಲ ಆಲ್ರೆಡಿ ತೊಗೊಂಡೋಗ್ತಿದ್ದಾರೆ ಸರ್. ಬಂದು ಅವರು ಪ್ಯೂರ್ ನಾಟಿ ಕೋಳಿನೇ ಸಪ್ಲೈ ಮಾಡ್ತಾರೆ. ನಮ್ಗೆ ಎಷ್ಟು ಬೇಕಂತ ಅವ್ರು ಆರ್ಡ್ರ್ ಕೊಟ್ಟರೆ ಅದು ಮರಿಗಳು ನಮಗೆ ಸಪ್ಲೈ ಮಾಡಿಕೊಡ್ತಾರೆ ಅವರು. ಸರ್, ನನ್ನ ಹೆಸರು ಗುರುದತ್ ಅಂದ್ಬಿಟ್ಟು ಸಿದ್ದೇನಪಾಳ್ಯ ರಾಮನಗರ ಡಿಸ್ಟ್ರಿಕ್ಟಿಂದ ಮಾತಾಡ್ತಿದ್ದಾರೆ. ಏನು ಮಾಡ್ಕೊಂಡಿದ್ದೀರಿ ಸರ್ ನೀವು? ಸರ್, ನಾನು ಬೆಂಗಳೂರು ಜಾಬು ಮಾಡ್ಕೊಂಡು ಊರಲ್ಲಿ ಅಪ್ಪ ಅಮ್ಮನ ಜೊತೆ ವ್ಯವಸಾಯಕ್ಕೂ ಹೆಲ್ಪ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಎಷ್ಟು ಎಕರೆ ಇದೆ ಸರ್ ನಿಮ್ಮದು ಜಮೀನು? ಒಂದು 8 ರಿಂದ 9 ಎಕರೆ ಇದೆ ಸರ್. ತೆಂಗು ಒಂದು 2 ಎಕರೆ ಇದೆ, ಮಾವೊಂದು 3 ಎಕರೆ ಇದೆ, ಅಡಿಕೆ 1 ಎಕರೆ ಇದೆ. ಇನ್ನು ಮಿಕ್ಕಿದ್ದು ಸ್ವಲ್ಪ ರೇಷ್ಮೆ ಇದೆ. ಹಾಲಿಗೆ ಅಂದ್ಬಿಟ್ಟು ಹಸು ಮತ್ತು ಒಂದು ಮಲೆನಾಡು ಗಿಡ್ಡ ಹಸು ಇಟ್ಕೊಂಡಿದ್ದೀವಿ, ಒಂದು ಎಮ್ಮೆ ಇಟ್ಕೊಂಡಿದ್ದೀವಿ. ಅದು ಬಿಟ್ಟರೆ ಇನ್ನು ಕೋಳಿ ಸಾಕೊಂಡಿದ್ದೀವಿ ಅಷ್ಟು. ಕೋಳಿ ಎಷ್ಟಿದೆ ಸರ್? ಸರ್, ಒಂದು 250 ಇದೆ ಇವಾಗ. ಸರ್, ಈಗ ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇರೋದು? ಹೌದು ಸರ್. ಸೊ ನಿಮಗೆ ಬೆಂಗಳೂರಲ್ಲಿ ಕೆಲಸ ಮಾಡೋದು ಖುಷಿ ಕೊಡುತ್ತೆ, ಇಲ್ಲಿ ಬಂದು ಕೆಲಸ ಮಾಡೋದು? ಆ್ಯಕ್ಚುಲಿ ಖುಷಿ ಕೊಡೋದು ಇದೆ ಸರ್. ಬಟ್ ಸ್ವಲ್ಪ ಕಮಿಟ್ಮೆಂಟ್ ಇರೋದ್ರಿಂದ ಅಲ್ಲೂ ಮಾಡ್ಕೊಂಡು ಇಲ್ಲೂ ಮಾಡ್ಕೊಂಡು ಹೋಗ್ತಿದ್ದೀವಿ. ಆಮೇಲೆ ಸ್ವಲ್ಪ ಫುಲ್ ಟೈಮ್ ಅದು ಮುಗಿಸ್ಕೊಂಡು ಸ್ವಲ್ಪ ದಿನ ಆದಮೇಲೆ ಬಂದು ಇಲ್ಲೇ ಸೆಟ್ಲ್ ಆಗೋ ಪ್ಲಾನಲ್ಲಿದೆ. ಏನು ಎಜುಕೇಷನ್ ಮಾಡಿದ್ದೀರಿ ಸರ್? ಡಿಪ್ಲೊಮಾ ಮಾಡಿದ್ದೀನಿ ಸರ್. ಎಲೆಕ್ಟ್ರಿಕ್ ಸ್ಕೂಟ್ರಲ್ಲಿ ಕಂಪ್ನಿಯಲ್ಲಿ ಸರ್ವಿಸ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸರ್, ನಿಮಗೆ ಆದಾಯ ಅಂತ ಬಂದಾಗ ಸರ್ ಯಾವುದ್ರಲ್ಲೆಲ್ಲ ಆದಾಯ ಬರುತ್ತೆ? ಈಗ ತೆಂಗಲ್ಲಿದೆ, ಇವಾಗ ಅಡಿಕೆ ಹಾಕಿ 6 ವರ್ಷ ಆಗಿದೆ. ಅದು ಇವಾಗ ಈ ವರ್ಷದಿಂದ ಶುರುವಾಗಿದೆ ಕ್ರಾಪು. ಅದರಲ್ಲೂ ಅದೇ ಬರ್ತಿದೆ, ರೇಷ್ಮೆ ಬರ್ತಿದೆ. ಈಗ ನಾಟಿ ಕೋಳಿ ಸಾಕಣೆ ಬಂದು ಮೊದಲು ಮನೆಗೆ ಅಂತ ಮಾಡ್ಕೊತಿದ್ವಿ. ಸ್ವಲ್ಪ 15-20 ಮನೆಗೆ ಎಷ್ಟು ಬೇಕಷ್ಟು ಬೆಳ್ಕೊತಿದ್ವಿ. ಇವಾಗ ಅದನ್ನೇ ಸ್ವಲ್ಪ ಅದನ್ನು ಜಾಸ್ತಿ ಮಾಡೋಣ, ಕಮರ್ಷಿಯಲೈಸ್ ಮಾಡೋಣ ಅಂದ್ಬಿಟ್ಟು ಇವಾಗ ಅದನ್ನು ಶುರು ಮಾಡಿದ್ದೀವಿ. ಎಷ್ಟಿದೆ ಸರ್ ಕೋಳಿಗಳು? ಇವಾಗ ಒಂದು 250 ಇದೆ ಸರ್. ಎಲ್ಲ ಪ್ಯೂರ್ ನಾಟಿನ? ಹಾಂ, ಪ್ಯೂರ್ ನಾಟಿನೇ ಸರ್. ಎಲ್ಲ ಸಾಕೋದೇ ಪ್ಯೂರ್ ನಾಟಿ, ಬೇರೆ ಯಾವುದು ಸಾಕಲ್ಲ. ಅಂದ್ರೆ ಪ್ಯೂರ್ ನಾಟಿ ಅಂತಂದ್ರೆ ಸರ್, ತಾಯಿ ಕೋಳಿ ಮೊಟ್ಟೆ ಇಕ್ಕಿ ಅವ್ರಲ್ಲೇ ಮರಿ ಮಾಡಿಸೋದ್ರೆ ಪ್ಯೂರ್ ನಾಟಿ ಕೋಳಿ ಅಂತ? ಹೌದು. ಸೊ ನೀವು ಅದೇ ರೀತಿ ಮಾಡ್ತೀರಾ? ನಾವೇನೇ ಇವಾಗ ಮೊದಲು ಎಲ್ಲ ಚಿಕ್ಕದಾಗ ನಾವೇನೇ ಅದು ಮೊಟ್ಟೆನ ಕಾವಿ ಕುಡಿಸ್ಬಿಟ್ಟು ಮರಿ ಮಾಡ್ಸ್ಕೊಂತಿದ್ವಿ. ಇವಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ನಾವು ನಮ್ಮ ಗಂಗಾಧರ್ ಕೋಳಿ ಫಾರ್ಮ್ಸ್ ಅಂತ ಒಬ್ರು ಇದ್ದಾರೆ. ಅವರು ಪ್ಯೂರ್ ನಾಟಿ ಕೋಳಿನೇ ಸಪ್ಲೈ ಮಾಡ್ತಾರೆ. ನಮ್ಗೆ ಎಷ್ಟು ಬೇಕಂತ ಅವ್ರು ಆರ್ಡ್ರ್ ಕೊಟ್ಟರೆ ಅದು ಮರಿಗಳು ನಮ್ಗೆ ಸಪ್ಲೈ ಮಾಡ್ಕೊಡ್ತಾರೆ ಅವರು. ಅಂದರೆ ಅವರು ಯಾವ ಥರ ಸಾಕಾಣಿಕೆ ಮಾಡ್ಕೊಡ್ತಾ ಇದ್ದಾರೆ ಸರ್ ಮರಿಗಳು? ಸರ್, ಅವ್ರು ಹ್ಯಾಚರಿ ಇದೆ, ನಾಟಿ ಮೊಟ್ಟೆ, ಅವರು ಪ್ಯೂರ್ ನಾಟಿ ಮೊಟ್ಟೆ ಕಲೆಕ್ಟ್ ಮಾಡಿಕೊಂಡು ಅದನ್ನು ಹ್ಯಾಚಿಂಗ್ ಮಾಡಿ ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅವ್ರ ಕಡೆಯಿಂದ ತರಿಸ್ಕೊತೀವಿ. ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಅವ್ರನ್ನ ನೀವು? ಅವರು ನಮಗೆ ಯೂಟ್ಯೂಬಲ್ಲಿಂದ ಪರಿಚಯ ಆಗಿದ್ದು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಅಲ್ಲಿ ಫಾರ್ಮ್ ಎಲ್ಲ ವಿಸಿಟ್ ಮಾಡಿ, ನೆಲಮಂಗಲ ಹತ್ರ ಫಾರ್ಮ್ ಇದೆ, ಫಾರ್ಮ್ ವಿಸಿಟ್ ಮಾಡಿ ಎಲ್ಲ ನೋಡಿಕೊಂಡು ಅವ್ರ ಹತ್ರ ತರಿಸ್ಕೊಂಡು. ಇದು ಎಷ್ಟನೇ ಬ್ಯಾಚ್ ಸರ್ ನಿಮ್ಮ? ಅಂದರೆ ಸರ್, ಇದು ಫಸ್ಟ್ನೇ ಬ್ಯಾಚ್. ಇದು ಫಸ್ಟ್ನೇ ಬ್ಯಾಚ್ ಸರ್. ಯಾಕೆಂದರೆ ಇವಾಗ ಮೊಟ್ಟೆ, ಅದರಿಂದ ಮೊಟ್ಟೆನೂ ಸಿಗುತ್ತೆ. ಮೊಟ್ಟೆನೂ ಸೇಲ್ ಮಾಡ್ಕೊಂಡ್ರೆ ನಮಗೆ ಡೈಲಿ ಖರ್ಚಿಗೆಲ್ಲ ಮೇಂಟೈನ್ ಆಗುತ್ತೆ. ಆಮೇಲೆ ಮೀಟ್ ಪರ್ಪಸ್ಸು ಇಲ್ಲೇ ಬಂದು ಜನ ಕೆಲವು ಕೋಳಿ ತೊಗೊಂಡೋಗ್ತಾರೆ. ಅದರಿಂದ ನಮಗೆ ಇದೊಂಥರ ಆದಾಯನೂ ಇದರಿಂದ ಶುರುವಾಗ್ತಿದೆ ಇವಾಗ. ಇವಾಗ ಶುರು ಆಗಿದೆಯಾ? ಹಾಂ, ಆಗಿದೆ ಸರ್. ಅದು ತುಂಬ ನಿನ್ನೆ ಬಂದು ಒಬ್ಬರು ಸುಮಾರು ಒಂದು 40 kg ಇಷ್ಟು ತೊಗೊಂಡೋದ್ರು. ಇಲ್ಲಿಂದನೇ ಬಂದು kg 400 ರೂಪಾಯಿ ಹಂಗೆ ಇಲ್ಲೇ ಸೇಲ್ ಮಾಡ್ತಿದ್ದೀವಿ, ರೀಟೇಲ್ ಸೇಲು. ಸರ್, ನೀವು ಬೆಂಗಳೂರಿಗೆ ಹೊಂಟೋಗ್ತೀರಿ, ವೀಕೆಂಡಲ್ಲಿ ಬರ್ತೀರಿ? ಹೌದು ಹೌದು. ಕೋಳಿಗಳೇ ಆಗಲಿ ಇಲ್ಲಿ ವ್ಯವಸಾಯನ ನೋಡ್ಕೊಳ್ಳುವಂತಾರೆ ಅಪ್ಪ ಅಮ್ಮ ಇಬ್ಬರು ಇದ್ದಾರೆ ಸರ್, ಅವ್ರು ನೋಡ್ಕೊತಾರೆ. ಹಂಗೆ ಮಾಡೋಣ ಅಂತ ಆಯಿತು, ಮಾಡೋಣ. ಹೆಂಗೂ ಜಾಗ ಇತ್ತು ಸ್ವಲ್ಪ. ಇದು ಇಲ್ಲಿ ಶೆಡ್ ಮಾಡಿಕೊಂಡು ಇಲ್ಲಿ ಓಪನ್ ಪ್ಲೇಸ್ ಇದೆ, ಸುತ್ತ ಬೇಲಿ ಹಾಕೊಂಡಿದ್ದೀವಿ. ಒಳಗಡೆ ಏನು ಬರೋದು, ಇಲ್ಲಿ ಮುಂಗುಸಿ ಕಾಟ ಸ್ವಲ್ಪ ಜಾಸ್ತಿ ಇದೆ. ಅವೆಲ್ಲ ಏನು ಒಳಗಡೆ ಬರೋದು ಸ್ವಲ್ಪ ಪ್ರೊಟೆಕ್ಷನ್ಗೆ ಸುತ್ತ ಬೇಲಿ ಹಾಕೊಂಡು ಇಲ್ಲಿ ಓಪನ್ ಪ್ಲೇಸಲ್ಲಿ ಬಿಟ್ಕೊಂಡು ಸಾಕೋಣ ಅಂದ್ಬಿಟ್ಟು ಮಾತಾಡ್ಕೊಂಡು ಮಾಡಿದ್ದೀವಿ ಸರ್. ಕೋಳಿಗೆ ಅಂತಾನೆ ಸರ್, ಇದು ಎಷ್ಟೇ ಜಾಗ ಇದೆ ಸರ್? ಇದು ಟೋಟಲ್ ಎಲ್ಲ ಒಂದು 4 ಕುಂಟೆ ಜಾಗ ಇದೆ. 4 ಕುಂಟೆಲಿ? ಸೊ 4 ಕುಂಟೆಲಿ ಶೆಡ್ ಮಾಡ್ಕೊಂಡಿದ್ದೀರಾ? ಓಪನ್ ಫೀಡ್ ಹೊರಗಡೆ ಮೇಯ್ಕೊಂಡು ಬರೋ ಥರನೂ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ನಾವು ಅಕ್ಕಿ ಮತ್ತು ರಾಗಿ, ಜೋಳ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನು 1 ಟೈಮ್ ಕೊಡ್ತೀವಿ ಸರ್. ಹೊರಗಡೆ ಮೇಯ್ಕೊಂಬರುತ್ತೆ, ಹುಲ್ಲು ಚಿಗುರುತ್ತಲ್ಲ, ಹುಲ್ಲು ಮತ್ತು ಹುಳಗಳು ಅದು ಇದೆಲ್ಲ ತುಂಬ ಅದು ಕೆದ್ಕೊಂಡು ಮೇಯುತ್ತೆ. ಅದು ಮೇಯ್ಕೊಂಡು ಬಂದರೂ ಅದಕ್ಕೆ ಸ್ವಲ್ಪ ನಾವು ಅದು ಸಾಕಾಗುತ್ತೆ ಇಲ್ಲ ಅಂದ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ಗ್ರೋತ್ ಚೆನ್ನಾಗಾಗಲಿ ಅಂದ್ಬಿಟ್ಟು ನಾವು ಅಕ್ಕಿ, ರಾಗಿ ಮತ್ತು ಜೋಳ ಎಲ್ಲ ಅದು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ಮನೇಲೆ. ಅದನ್ನು ಸ್ವಲ್ಪ 1 ಟೈಮ್ ಕೊಡ್ತೀವಿ. ಅದು ಒಳಗಡೆ ಕೂಡ ಹಾಕ್ಬಿಟ್ಟು ಮೇಯ್ಸಿರೋ ಅಷ್ಟು ಡೆವಲಪ್ ಆಗಲ್ಲ, ಅದು ಅಷ್ಟು ನ್ಯಾಚುರಲಾಗಿ ಗ್ರೋತ್ ಆಗಲ್ಲ. ಅದು ನಾವು ಒಳಗಡೆ ಕೂಡ ಹಾಕ್ಬಿಟ್ಟು ಅದು ಫೀಡ್ ಹಾಕ್ಬಿಟ್ಟು ಬೆಳೆಸಿದ್ರೆ ಅದೇನು ಅಷ್ಟು ಇದಿರಲ್ಲ ಸರ್. ಅದು ನಾಟಿ ಕೋಳಿ ಅಂತ ಅನ್ಸಲ್ಲ. ಅದು ನಾಟಿ ಕೋಳಿ ಅಂದರೆ ಫ್ರೀಯಾಗಿ ಓಡಾಡಿಕೊಂಡು ಆಚೆ ಎಲ್ಲ ಮೇಯ್ಕೊಂಡಿದ್ರೆ ನಾಟಿ ಕೋಳಿ ಅನ್ನೋ ಥರ ಬೆಳೆಯೋಕ್ಕೂ ಅದು ಬೆಳವಣಿಗೆನೂ ಚೆನ್ನಾಗಾಗುತ್ತೆ. ನ್ಯಾಚುರಲ್ ಆಗಿ ಏನನ್ನ ಅದರಲ್ಲಿ ಸಿಗಬೇಕು ಅದೆಲ್ಲ ಸಿಗುತ್ತೆ ಅದರಲ್ಲಿ. ಸರ್, ಫಸ್ಟ್ನೇ ಬ್ಯಾಚ್ ಮಾಡಿದ್ದೀರಾ, ಕೋಳಿ ತರಿಸ್ಕೊಳ್ತೀರಾ ಅಂತಂದರೆ ಸೊ ಶೆಡ್ಡಲ್ಲಿ ಜಾಗನೇ ನೀವು ಮೊದಲೇ ರೆಡಿ ಮಾಡ್ಕೊಂಡು? ಮೊದಲು ಕೋಳಿ ತರಿಸ್ಕೊಳ್ಳೋಕ್ಕಿಂತ ಮುಂಚೆ ರೆಡಿ ಮಾಡ್ಕೊಂಡ್ವಿ ಸರ್. ಶೆಡ್ ಮಾಡ್ಕೊಂಡ್ವಿ ನಾವು. ಶೆಡ್ನ ಎಷ್ಟು ಕಮ್ಮಿ ಬಜೆಟಲ್ಲಿ ಆಗುತ್ತೋ ಅಷ್ಟು ಕಮ್ಮಿಗೆ ಮಾಡ್ಕೊಂಡ್ವಿ. ಅದು ಬಂದು ಯೂಸ್ ಮಾಡಿರೋ ಶೀಟ್ ಬಂದು ಸೋಲಾರ್ ಶೀಟ್ ಅಂತ. ಅದು ಫುಲ್ ಶೆಡ್ಗೆ ಯೂಸ್ ಮಾಡಿರೋ ಶೀಟ್ಗೆಲ್ಲ ಬಂದು ಒಂದು 5,500 ರಿಂದ 6,000 ಆಗಿದೆ.
ಮತ್ತು ಸಿಮೆಂಟ್ ಪೋಲ್ ಯೂಸ್ ಮಾಡಿದ್ದೀವಿ. ನಮ್ಗೆ ಮೇನ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಅಂತ ಇನ್ವೆಸ್ಟ್ಮೆಂಟ್ ಆಗಿರೋದು ಸ್ವಲ್ಪ ಕಬ್ಬಣಕ್ಕೆ ಇನ್ವೆಸ್ಟ್ಮೆಂಟ್ ಆಗಿದೆ. ಅದು ಬಿಟ್ಟರೆ ಇನ್ನೆಲ್ಲ ಲೋ ಕಾಸ್ಟಲ್ಲೇ ನಾವು ಎಷ್ಟು ಕಮ್ಮಿ ಖರ್ಚಲ್ಲಿ ಶೆಡ್ ಮಾಡ್ಬೋದೋ ಅಷ್ಟು ಕಮ್ಮಿ ಖರ್ಚಲ್ಲಿ ಮಾಡ್ಕೊಂಡಿದ್ದೀವಿ. ಈ ಶೆಡ್ನ ಹೆಂಗೆ ಇದು ಮಾಡಿದ್ವಿ ಅಂದರೆ ಗಂಗಾಧರ್ ಕೋಳಿ ಫಾರ್ಮ್ಸ್ ಅಂತ ನಾವು ವಿಸಿಟ್ ಮಾಡಿದ್ವಲ್ಲ, ಅವ್ರ ಸಜೆಷನ್ ತೊಗೊಂಡೇ ಮಾಡಿದ್ದು. ಈಗ ಬನ್ನಿ ತೋರಿಸ್ತೀನಿ ಶೆಡ್ ನಾವು ಯಾವ ಥರ ಮಾಡಿದ್ವಿ ಅಂದರೆ. ನೋಡಿ, ನಾವು ಯೂಸ್ ಮಾಡಿರೋ ಶೀಟ್ ಬಂದು ಸೋಲಾರ್ ಶೀಟ್ ಅಂತ. ಇದು ತುಂಬ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ. ಅಂದರೆ ಡ್ಯೂರಬಿಲಿಟಿ ಚೆನ್ನಾಗಿ 10 years ಗ್ಯಾರಂಟಿ ಕೊಡ್ತಾರೆ ಇದಕ್ಕೆ. ಇದು ಬಂದು ಹೀಟ್ ರೆಸಿಸ್ಟೆನ್ಸು, ಹೀಟ್ ಒಳಗಡೆ ನಮಗೆ ಈ ಗಬೆ ಹೊಡೆಯಲ್ಲ. ಹಂಗಾಗಿ ತುಂಬ ಇದನ್ನು ಯೂಸ್ ಮಾಡೋದು ಉತ್ತಮ. ಯಾಕೆಂದರೆ ಕಮ್ಮಿ ಖರ್ಚಲ್ಲಾಗುತ್ತೆ ನಮಗೆ. ಒಂದು 5,500-6,000 ಆಗಿದೆ ಅಷ್ಟು ನಮ್ಮ ಶೀಟ್ ಅದಕ್ಕೆ. ಅದು ಬಿಟ್ಟರೆ ನಮ್ಗೆ ಮೇನ್ ಬಂಡವಾಳ ಅಂತ ಆಗಿರೋದು ಬಂದು ಇದು ಮೆಜರ್ಮೆಂಟ್ ಬಂದು 23ಕ್ಕೆ 15 ಅಡಿ ಇದೆ. ನಾವು ನಮಗೆ ಬಂಡವಾಳ ಅಂತ ಸ್ವಲ್ಪ ಬಿದ್ದಿರೋದ್ರೆ ಕಬ್ಬಣಕ್ಕೆ ಅಷ್ಟೇ ಬಿದ್ದಿರೋದು. ಇನ್ನು ಮಿಕ್ಕಿದ್ರೆ ಲೋ ಬಜೆಟ್ ಪೋಲ್ ಬಂದು ಸಿಮೆಂಟ್ ಪೋಲ್ ಯೂಸ್ ಮಾಡಿದ್ದೀವಿ. ಅದು ಯಾಕೆಂದರೆ ಕಾಸ್ಟ್ ಕಮ್ಮಿ ಆಗುತ್ತೆ ಅದು ಬೇರೆ ಕಂಪೇರ್ ಮಾಡಿದ್ರೆ. ಹಂಗಾಗಿ ಸಿಮೆಂಟ್ ಪೋಲ್ ಯೂಸ್ ಮಾಡಿದ್ವಿ. ಕಬ್ಬಣಕ್ಕೆ ಸ್ವಲ್ಪ ನಮ್ಗೆ ಇನ್ವೆಸ್ಟ್ಮೆಂಟ್ ಆಗಿದೆ. ಅದು ಬಿಟ್ಟರೆ ಇನ್ನೆಲ್ಲ ಲೋ ಮೇಂಟೆನೆನ್ಸಲ್ಲಿ ಅಂದರೆ ಖರ್ಚಿಗೆ ನಾವು ಶೆಡ್ಡಿಗೆ ಆದಷ್ಟು ಕಮ್ಮಿ ಬಂಡವಾಳ ಹಾಕ್ಬೇಕು ಸರ್. ಕಮ್ಮಿ ಬಂಡವಾಳ ಹಾಕೊಂಡು ಅದನ್ನೇ ಇನ್ನು ಮಿಕ್ಕಿದ ಬಂಡವಾಳ ಮರಿ ಮೇಲೆ ಹಾಕೊಂಡು ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ಕೊಂಡ್ರೆ ನಮ್ಗೆ ಅಲ್ಲೇ ಆದಾಯ ಬರುತ್ತೆ. ಈ ಶೆಡ್ಡಲ್ಲಿ ಸರ್ ಎಷ್ಟು ಕೋಳಿ ಸಾಕಾಣಿಕೆ ಮಾಡೋದು ಸರ್? ಮಿನಿಮಮ್ 400-500 ಕೋಳಿ ಸಾಕಣೆ ಮಾಡ್ಬೋದು. ಗಾಳಿ ಬೆಳಕೆಲ್ಲ ಸರ್ ಇದು ವೆಂಟಿಲೇಷನ್ ಮೇನ್. ಕೋಳಿಗೆ ಒಂದು ವೆಂಟಿಲೇಷನ್ ಮತ್ತು ಗಾಳಿ ಬೆಳಕು ಚೆನ್ನಾಗಿರಬೇಕು. ನೋಡಿ, ಅದು ವೆಂಟಿಲೇಷನ್ಗೆ ಇದು ಮೆಸ್ ಯೂಸ್ ಮಾಡಿದ್ದೀವಿ. ಸುತ್ತ ನಾವು ಓಪನ್ ಬಿಟ್ಟಿದ್ದೀವಿ. ಹಾಂ, ಯಾಕಂದ್ರೆ ಗಾಳಿ ಬಂದಿದ್ದು ಈ ಕಡೆ ಬಂದಿದ್ದು ಗಾಳಿ ಹಂಗೆ ಪಾಸಾಗಿ ಹೋಗಬೇಕು. ಅದು ಗಾಳಿ ಬೇಕಾಗ. ಯಾಕಂದ್ರೆ ಸುತ್ತ ನಾವು ಎಲ್ಲೂ ಗೋಡೆ ಹಾಕಿಲ್ಲ. ಸುತ್ತ ಫುಲ್ಲು ವೆಂಟಿಲೇಷನ್ಗೆ ಅಂದ್ಬಿಟ್ಟು ಓಪನ್ ಬಿಟ್ಟಿದ್ದೀವಿ. ಹಂಗೆ ಮತ್ತೆ ಚಳಿ ಟೈಮಲ್ಲಿ ಬೇಕಂದರೆ ನಾವು ಟಾರ್ಪಲ್ ಯೂಸ್ ಮಾಡ್ಬೋದು. ಯಾಕೆಂದರೆ ಅವಾಗ ಕೋಲ್ಡ್ ಜಾಸ್ತಿ ಇರುತ್ತಲ್ಲ, ಟಾರ್ಪಲ್ ಯೂಸ್ ಮಾಡ್ಕೊಂಡ್ರೆ ಒಳಗಡೆ ಹೀಟರ್ ಏನೋ ಯೂಸ್ ಮಾಡ್ಕೊಂಡು ಒಂದು ಶಾಖನ ನಿರ್ವಹಣೆ ಮಾಡೋದಕ್ಕೆ ಆ ಥರ ಮಾಡ್ಕೋಬೋದು. ಇವಾಗ ಬೇಸಿಗೆ ಎಲ್ಲ ಅಂದ್ಬಿಟ್ಟು ನಾವೆಲ್ಲ ತೆಗೆದುಬಿಟ್ಟಿದ್ವಿ. ಫುಲ್ ಓಪನ್ ಬಿಟ್ಟಿದ್ದೀವಿ ಸರ್ ಇವಾಗ. ಚಳಿಗಾಲದಲ್ಲಿ ಹೇಗೆ ಕವರ್ ಅಪ್ ಮಾಡಿದ್ರಿ ಸರ್? ಹಾಂ, ಟಾರ್ಪಲ್ ಯೂಸ್ ಮಾಡ್ತೀವಿ ಸರ್. ಟಾರ್ಪಲ್ ಯೂಸ್ ಮಾಡ್ತೀವಿ. ಒಳಗಡೆ ಈ ಬಿಸಿ ಕೆಂಡ ಹಾಕ್ಬಿಟ್ಟು ಸ್ವಲ್ಪ ಬಿಸಿಗೆ ಹೀಟ್ ಮೇಂಟೈನ್ ಮಾಡ್ತೀವಿ. ದೊಡ್ಡ ಕೋಳಿಗೆ ಏನು ಬೇಕಾಗಲ್ಲ, ಮರಿಗಳಿದ್ದಾಗ ಬೇಕಾಗುತ್ತೆ ಅದು. ಇದು ಅಂದರೆ ಲೋ ಬಜೆಟ್ ಶೆಡ್ ಇದು. ಹೌದು ಸರ್. ಈ ಸುತ್ತ ಓಪನ್ ಫ್ರೀಯಾಗಿ ಬೆಳೆಸ್ಕೊಳ್ಳೋದಕ್ಕೆ ಮತ್ತು ಇದು ಮೆಸ್ ಯೂಸ್ ಮಾಡಿಕೊಂಡು ಈ ಕಾಂಪೌಂಡ್ ಥರ ಮಾಡ್ಕೊಂಡು ಪ್ಲಾಸ್ಟಿಕ್ PVC ವೇಸ್ಟ್ ಪೈಪ್ ಸಿಕ್ತು ನಮ್ಮದು ಸ್ವಲ್ಪ, ಅದನ್ನೇ ಪೋಲ್ ಥರ ಯೂಸ್ ಮಾಡಿಕೊಂಡು ಇದು ಮೆಸ್ ಯೂಸ್ ಮಾಡಿದ್ದೀವಿ. ನೋಡಿ, ಇಲ್ಲೇ ನೋಡಿ, ಇಲ್ಲೇ ಇದೆ. ನಮ್ಮ ಮನೆ ಮುಂದೆನೇ ಶೆಡ್ ಮಾಡ್ಕೊಂಡಿರೋದ್ರಿಂದ ನೋಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಆಮೇಲೆ ಕೆಲವರು ಅಂತಾರೆ ಕೋಳಿ ಶೆಡ್ ಅಂದರೆ ಸ್ಮೆಲ್ಲು ಎಲ್ಲ ಇರೋದ್ರಿಂದ ನಾವು ಫ್ರೀಯಾಗಿ ಬಿಟ್ಟಿರೋದ್ರಿಂದ ನೋಡಿ ನಮ್ಮ ಚೂರು ಸ್ಮೆಲ್ ಇಲ್ಲ. ನೀವೇ ಅಬ್ಸರ್ವ್ ಮಾಡ್ಬೋದು. ನಮ್ಮ ಹತ್ರ ಯಾವುದೋ ಸ್ಮೆಲ್ ಆಗಲಿ ಆ ಥರ ಏನಿಲ್ಲ. ಅಷ್ಟು ನೀಟಾಗಿದೆ, ಹೈಜೀನ್ ಆಗಿದೆ. ನಾವು ನೋಡಿ ಮನೆ ಹತ್ರದ ನಮ್ಮದು ತೋಟದಲ್ಲೇ ಮನೆ ಇರೋದ್ರಿಂದ ನಮಗೆಲ್ಲ ನೋಡ್ಕೊಳ್ಳೋಕ್ಕೆ ತುಂಬ ಈಸಿಯಾಗಿದೆ. ಶೆಡ್ಗೆ ಹೆವಿ ಬಂಡವಾಳ ಹಾಕ್ಬಿಟ್ಟು ಆಮೇಲೆ ಅದು ಮೇಂಟೈನ್ ಮಾಡೋಕ್ಕಾಗದೆ ಬಿಟ್ಟು ಲಾಸ್ ಮಾಡ್ಕೊಂಡಿರೋದು. ಆ ಥರ ಮಾಡ್ಕೊಳ್ಳದೆ ನಾವು ಶೆಡ್ಗೆ ಎಷ್ಟು ಕಡಿಮೆ ಬಂಡವಾಳ ಹಾಕ್ಬೇಕು ಅಷ್ಟು ಕಮ್ಮಿ ಬಂಡವಾಳ ಹಾಕ್ಕೊಂಡು ಮಿಕ್ಕಿದ್ರೆ ಮರಿಗೆ ಬಂಡವಾಳ ಹಾಕೊಂಡು ಅದು ಮೇಂಟೆನೆನ್ಸ್ ಮಾಡಿಕೊಂಡು ಆರಾಮಾಗಿ ಮಾಡ್ಕೊಂಡು ಹೋಗ್ತೀವಿ ಸರ್. ಈ ಥರ ಮಾಡ್ಕೊಳ್ಳೋದ್ರಿಂದ ಎಲ್ಲರೂ ಒಂದು ಲಾಭ ಅನ್ನೋದು ನೋಡ್ಬೋದು ಆರಾಮಾಗಿ. ಸರ್, ಗೇಟ್ ಯಾವ ಥರ ಮಾಡಿದ್ದೀರಿ ಸರ್, ನೋಡ್ಬೋದಾ? ಹಾಂ, ಬನ್ನಿ ಸರ್, ತೋರಿಸ್ತೀನಿ ಸರ್. ನಾವು ಇದು PVC ಪೈಪ್ ಯೂಸ್ ಮಾಡಿದ್ದೀವಿ 1.5 ಇಂಚು. ಈ ಥರ ಮಾಡ್ಕೊಂಡಿದ್ದು ಬಾರ್ಡ್ರಿಗೆ ಏನ್ಬಿಟ್ಟು ಈ ಥರ ಏನು ಫೆನ್ಸಿಂಗ್ ಮಾಡ್ಕೊಂಡಿದ್ದೀವ, ಅದಕ್ಕೆ ಆ ಕಡೆ ಈ ಕಡೆ ಒಂದು ಪೋಲ್ ಥರ PVC ಪೈಪ್ನ ಯೂಸ್ ಮಾಡಿಕೊಂಡು ಇದನ್ನೇ ಗೇಟ್ ಥರ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. PVC ಪೈಪಲ್ಲೇ ಗೇಟ್ ಮಾಡ್ಕೊಂಡಿದ್ದೀವಿ. ಯಾಕೆಂದ್ರೆ ನಮಗೆ ಇದು ತುಂಬ ಖರ್ಚು ಕಮ್ಮಿ ಆಗುತ್ತೆ. ಕಬ್ಬಣ ಎಲ್ಲ ಗೇಟೆಲ್ಲ ಮಾಡಿಸಿದ್ರೆ ತುಂಬ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಮತ್ತು ಅದು ವೆಲ್ಡರ್ಸ್ ಎಲ್ಲ ಕರ್ಕೊಂಬರ್ಬೇಕಾಗುತ್ತೆ. ಹಂಗಾಗಿ ನಾವು ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ ನಾವು. ಇದು ಮೆಸ್ ಹೆಕ್ಸಾಗನಲ್ ಮೆಸ್ ಅಂತ ಬರುತ್ತೆ. ಮೋಲ್ಡ್ ಮೆಸ್ ಅಂತ ಏನೋ ಕರೀತಾರೆ ಸಮಥಿಂಗ್. ಇದು ಕೋಳಿ ಫಾರ್ಮ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಅದೇ ಮೆಸ್ ಇದು. ಕೋಳಿ ಫಾರ್ಮ್ಗೆ ಯೂಸ್ ಮಾಡೋ ಮೆಸ್ಸನ್ನೇ ತೊಗೊಂಬಂದು ಸುತ್ತ ಹಾಕ್ಕೊಂಡು ಬಾರ್ಡ್ರ್ ಥರ ಒಂದು ಬೌಂಡ್ರಿ ಮಾಡ್ಕೊಂಡಿದ್ದೀವಿ. ಅದು ಒಳಗಡೆ ಕೋಳಿಗಳು ಆರಾಮಾಗಿರುತ್ತೆ. ಸೊ ಏನು ಸರ್ ಇಲ್ಲಿ ಕಾಟ ಕೊಡುವಂಥ? ಸರ್, ನಾವು ಒಂದು ತೋಟದಲ್ಲೇ ಇರೋದ್ರಿಂದ ಸುತ್ತ ನೋಡ್ಬೋದು. ಬರೀ ತೋಟ ಬಿಟ್ಟರೆ ಆ ಕಡೆ ಎಲ್ಲ ಬೆಟ್ಟದ ಸಾಲಿದೆ. ಇಲ್ಲೆಲ್ಲ ಬಂದು ಸುತ್ತ ಊರು ಯಾವುದೂ ಇಲ್ಲ, ನಮ್ಮ ತೋಟದಲ್ಲೇ ಮನೆ ಇರೋದು. ಸುತ್ತಮುತ್ತ ನಿಮಗೆ ಬರೀ ತೋಟಗಳೇ ಇರೋದು. ಹಂಗಾಗಿ ಇಲ್ಲಿ ಬಂದು ಮುಂಗುಸಿ ಕಾಟ ಜಾಸ್ತಿ ಇದೆ ಸರ್. ಅದಕ್ಕೆ ಕಾಮನ ಕೀರ ಅಂತ ಕರೀತಾರೆ. ಅದು ಕಾಟ ಜಾಸ್ತಿ ಅಂದ್ರೆ ಸೇಫ್ಟಿಗೋಸ್ಕರ ನಾವು ಈ ಥರ ಫೆನ್ಸಿಂಗ್ ಮಾಡ್ಕೊಂಡಿದ್ದೀವಿ ಸುತ್ತ. ಇದು ಒಳಗಡೆ ಬರದೇ ಇರೋ ಥರ ಸುತ್ತ ನಾವು ಈ ಥರ ಫೆನ್ಸಿಂಗ್ ಮಾಡಿಕೊಂಡು ಒಳಗಡೆ ಕೋಳಿ ಬಿಟ್ಕೊಂಡು ಮೇಯ್ಸೋ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಸರ್, ಈಗ ಬೇಸಿಗೆ ಬರ್ತಿದೆ, ಹಸಿರು ಮೇವೆಲ್ಲ ಇವಕ್ಕೆ ಸಿಗಲ್ಲ. ಅದಕ್ಕೆ ಏನು ಮಾಡ್ತೀರಾ ಇಲ್ಲಿ? ಇದಕ್ಕೆ ನೀರು ಹಾಯಿಸ್ತೀವಿ. ಅವಾಗ ನೀರು ಹಾಯಿಸ್ತೀವಿ. ಅದು ಹುಲ್ಲು ಚಿಗುರುತ್ತಲ್ಲ, ಅದು ತಿನ್ಕೊಂಡು ಸ್ವಲ್ಪ ಡ್ರೈ ಆಗಿದೆ. ಈಗ ಮತ್ತೆ ನೀರು ಹಾಯಿಸ್ಬೇಕು. ಇದಕ್ಕೆ ನೀರು ಹಾಯಿಸ್ಬಿಟ್ಟು ಸ್ವಲ್ಪ ರಾಗಿಗೆಲ್ಲ ಎರ್ಚಿರ್ತೀವಲ್ಲ, ಅದೇ ಮೊಳಕೆ ಆದಾಗ ಮತ್ತೆ ಅದನ್ನೇ ತಿನ್ಕೊಂಡು ಆಗುತ್ತೆ ಸರ್. ಇಲ್ಲಿ ಹುಲ್ಲೆಲ್ಲ ಚಿಗುರುತ್ತೆ. ಅದನ್ನೇ ಮತ್ತೆ ಮಿಡ್ಚೆಗಳು ಅದು ಇದು ಹುಳಗಳೆಲ್ಲ ಬಂದೇ ಬರುತ್ತೆ. ಹುಲ್ಲಿದ್ರೆ ಅದನ್ನು ತಿನ್ಕೊಂಡೆ ಆರಾಮಾಗಿ ಫ್ರೀಯಾಗಿ ಓಡಾಕೊಂಡಿರ್ತದೆ ಸರ್. ನೋಡಿ, ಇಲ್ಲೊಂದು ಹಲಸಿನ ಮರ ಇದೆ. ಇದು ಬಿದ್ದಿರೋ ಹಣ್ಣೆಲ್ಲ ಅವೇ ತಿನ್ಕೊಂತವೆ. ತೊಗೊಂಡೋಗ್ತೀವಿ ಸರ್. ಇದು ಯಾಕೆಂದರೆ ಇದು ತುಂಬ ಹೈಟ್ ಇದೆ. ಮರ ಹತ್ತಿ ಕೀಳಕ್ಕಾಗಲ್ಲ ಅಂದ್ಬಿಟ್ಟು ಬಿಟ್ಬಿಡ್ತೀವಿ ಇದು. ಹಂಗಾಗಿ ಬಿದ್ದಿದ್ದ ಹಣ್ಣೆಲ್ಲ ಇವು ತಿನ್ಕೊತೇವೆ. ಅಲ್ಲಿ ಬೇರೆ ಮರಗಳಿದೆ, ಅದರಲ್ಲೂ ನಾವು ಕಿತ್ಕೊಂಡು ತಿನ್ಕೊಂತೀವಿ. ಇದು ಸ್ವಲ್ಪ ನಮ್ಗೆ ಮರ ಹತ್ತಕ್ಕೆಲ್ಲ ಬರಲ್ಲ.
ನಾವು ಅಷ್ಟು ಹಿಡ್ಕೊಂಡು ಕಿತ್ಕೊಂತೀವಿ, ಇನ್ನು ಮಿಕ್ಕಿದೆಲ್ಲ ಬಿಡ್ತೀವಿ, ಕೋಳಿಗೆಲ್ಲ ತಿನ್ಕೊಂತವೆ ಅಷ್ಟೇ. ಸೊ ಬೆಳಿಗ್ಗೆ ಎಷ್ಟು ಗಂಟೆಗೆ ಬಿಡ್ತೀರಿ ಸರ್? ಸರ್ ಒಂದು 6-6:30 ಆಚೆ ಬಿಡ್ತೀವಿ. ಫ್ರೀಯಾಗಿ ಓಡಾಡ್ಕೊಂಡು ಮೇಯ್ಕೊಂಡಿರ್ಬೇಕು. ಅವಾಗಲೇ ಅವಕ್ಕೆ ಇಮ್ಯುನಿಟಿ ಎಲ್ಲ ಬಿಲ್ಡ್ ಆಗೋದು, ನ್ಯಾಚುರಲ್ ಆಗಿ ಗ್ರೋತ್ ಆಗೋದು. ಇನ್ನು ಕೆಲವರೆಲ್ಲ ನಾಟಿ ಕೋಳಿ ಅಂದ್ಬಿಟ್ಟು ಫಾರ್ಮಲ್ಲಿ ಹಾಕೊಂಡು ಫೀಡ್ ಹಾಕೊಂಡು ಅದು 3 ತಿಂಗಳಿಗೆ 1.5-2 kg ಬರೋ ಥರ ಸಾಕ್ಬಿಟ್ಟು ಕೊಡ್ತಾರೆ. ಅದು ನಾಟಿ ಕೋಳಿ ಅಲ್ಲ ಸರ್. ಅದರಲ್ಲಿ ಏನು ಅದು ನ್ಯಾಚುರಲ್ ಆಗಿ ಇಮ್ಯುನಿಟಿ ಅದೆಲ್ಲ ಇರೋಲ್ಲ. ಓಪನ್ ಪ್ಲೇಸಲ್ಲಿ ಓಡಾಡ್ಕೊಂಡು ಫ್ರೀಯಾಗಿ ಅವು ಒಂದಕ್ಕೊಂದು ಕಚ್ಚಾಡ್ದೇನೆ ಫ್ರೀಯಾಗಿ ಓಡಾಡ್ಕೊಂಡು ಹಿಂಗೆ ಈ ಥರ ಬೆಳೆದ್ರೇ ಅದರಲ್ಲಿ ಏನು ನ್ಯಾಚುರಲ್ ಆಗಿ ಏನೇನು ಪ್ರೋಟೀನ್ಸು ಇದೆಲ್ಲ ಬರಬೇಕು. ಆಮೇಲೆ ಅವಕ್ಕೆ ಯಾವುದೇ ರೋಗಗಳು ಬರಲ್ಲ. ಈ ಥರ ಫ್ರೀಯಾಗಿ ಓಡಾಡ್ಕೊಂಡಿದ್ದಾಗ ಅವು ರೋಗಗಳು ಬರೋದು ಕಮ್ಮಿ, ಚೆನ್ನಾಗಿ ಗ್ರೋತ್ ಆಗುತ್ತೆ. ಅದರಿಂದ ನಾವು ಈ ಥರ ಓಪನ್ ಪ್ಲೇಸಲ್ಲಿ ಬಿಟ್ಟು ಮೇಯಿಸ್ತೀವಿ. ನಾವು ಮನೆಗೆ ಸಾಕುವಾಗ ಯಾವ ಪದ್ಧತಿಯಲ್ಲಿ ಸಾಕ್ತಿದ್ವೋ, ಈ ಕಮರ್ಷಿಯಲ್ ಮಾಡಿದ್ವಿ ಅಂದ್ಬಿಟ್ಟು ಅದಕ್ಕೆ ಫೀಡ್ ಹಾಕೊಂಡು ಕಮರ್ಷಿಯಲ್ ಇದು ಮಾಡಿಲ್ಲ ಸರ್. ನಾವು ಹಳೆ ಪದ್ಧತಿ ಏನು ಯೂಸ್ ಮಾಡ್ತೀವಿ ಅದೇ ಪದ್ಧತಿಲಿ ಇದನ್ನು ಸಾಕೊಂಡು ಮಾಡ್ತೀವಿ ಸರ್. ಇಲ್ಲಿ ಕೋಳಿ ನೋಡಿದ್ರೆ ಇವಾಗ ಬಂದು ತಗೊಂಡು ಹೋಗ್ತಾ ಇದ್ರಿ? ಸುತ್ತಮುತ್ತ ಊರವರೆಲ್ಲ ಆಲ್ರೆಡಿ ತೊಗೊಂಡು ಹೋಗ್ತಿದ್ದಾರೆ ಸರ್ ಬಂದು. ಯಾಕೆಂದರೆ ಪ್ಯೂರ್ ನಾಟಿ ಕೋಳಿ ಅಲ್ವಾ, ನಾವು ನ್ಯಾಚುರಲ್ ಪ್ರೋಸೆಸ್ಸಿಂದ ಇದು ಮಾಡ್ತಿರೋದ್ರಿಂದ ಹಂಗಾಗಿ ಜನಗಳು ಬಂದು ಅಕ್ಕಪಕ್ಕ ಊರವರೆಲ್ಲ ಬಂದು ನಮ್ಮ ಹತ್ರ ಪರ್ಚೇಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಗಂಗಾಧರ್ ನಾಟಿ ಕೋಳಿ ಅವರು ನಾವು ಅದು ಅಷ್ಟು ಮರಿತಾರೆ ಶೆಡ್ ಮಾಡೋಕ್ಕಿಂತ ಮುಂಚೆ 1-2 ತಿಂಗಳು ಮುಂಚೆ ಹೋಗ್ಬಿಟ್ಟು ಅಲ್ಲೆಲ್ಲ ಹೆಂಗಿದೆ ಏನು ಹೆಂಗೆ ಅವರು ಹೆಂಗೆ ಸಾಕ್ತಾರೆ, ಹೆಂಗೆ ಆಚರಿ ಹೆಂಗೆ ಮಾಡ್ತಾರೆ, ಮೊಟ್ಟೆ ನಾವು ಪ್ಯೂರ್ ನಾಟಿ ಕೋಳಿ ಮೊಟ್ಟೆನೇ ಯೂಸ್ ಮಾಡ್ತಾರೆ ಎಲ್ಲ ಚೆಕ್ ಮಾಡಿಕೊಂಡು ಅವ್ರ ಹತ್ರ ಎಲ್ಲ ಕನ್ಫರ್ಮೇಷನ್ ತೊಗೊಂಡು ನೋಡ್ಕೊಂಡು ನಾವು ಹೋಗಲ್ಲಿ ಖುದ್ದಾಗಿ ವಿಸಿಟ್ ಮಾಡಿ ಆದಮೇಲೆ ಅವ್ರ ಹತ್ರ ತೊಗೊಂಡು ಶೆಡ್ ಮಾಡಿಬಿಟ್ಟು ಆಮೇಲೆ ಅವ್ರ ಹತ್ರ ಆರ್ಡ್ರ್ ಹಾಕ್ಕೊಂಡು ಮರಿ ತರಿಸ್ಕೊಂಡು ಮಾಡ್ತಿರೋದು ಸರ್. ಅವ್ರು ಗೈಡ್ ಮಾಡಿದ್ದಾರೆ? ಹೌದು ಸರ್. ನಮ್ಗೇನೋ ಈಗ ಅಕಸ್ಮಾತ್ ನಮ್ಗೇನಾದರೂ ಏನಾದರೂ ಇದ್ದಂದ್ರೆ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ತೀವಿ. ಅವ್ರು ನಮ್ಗೇನೇ ಇದ್ರು ಅದು ವಿಚಾರ ತಿಳಿಸ್ಕೊಡ್ತಾರೆ. ನಾವು ಯಾವುದೇ ಟೈಮಲ್ಲಿ ಏನೇ ಕಾಂಟ್ಯಾಕ್ಟ್ ಮಾಡಿದ್ರು ಏನೇ ವಿಷಯ ಇದ್ರು ನಮ್ಗೇನೇ ಡೌಟ್ಸ್ ಇದ್ರು ಕೇಳಿದ್ರೆ ಅದು ಕ್ಲಿಯರ್ ಮಾಡ್ತಾರೆ, ಸಪೋರ್ಟಿವ್ ಆಗಿದ್ದಾರೆ. ಯಾವಾಗಲೇ ಕಾಂಟ್ಯಾಕ್ಟ್ ಮಾಡಿದ್ರು ರೆಸ್ಪಾಂಡ್ ಮಾಡ್ತಾರೆ ಸರ್. ಕೋಳಿ ಕೊಟ್ಟು ಸುಮ್ಮನೆ ಆಗಲ್ಲ? ಇಲ್ಲ. ಒಂದು ನಾವು ಮಾಡಿಲ್ಲ ಅವರೇ ಕಾಲ್ ಮಾಡಿ ಹೆಂಗಿದೆ ಕೋಳಿಗಳು, ಏನೋ ತೊಂದರೆ ಇದೆಯಾ ಅಂತ ಎಲ್ಲ ವಿಚಾರಿಸ್ತಾರೆ ಅವರು. ವಿಚಾರಿಸ್ತಾರೆ ಹೌದು ಸರ್. ಒಂದು ಕೋಳಿ ಸರ್ ಹಿಡಿದು ತೋರಿಸ್ಬೋದಾ ನೀವು? ಹಾಂ ಖಂಡಿತ ಸರ್.